ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರ ಭಟ್. ಆಶಾ ಸ್ನಾಳ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನೋಡಿ ಪುನರ್ಪುಳಿ ಹಣ್ಣಾಗಲಿಕ್ಕೆ ಶುರುವಾಗಿದೆ. ಇದನ್ನು ಉಪಯೋಗಿಸ್ಕೊಂಡು ಒಂದು ಸ್ಕ್ವಾಶ್ ಆಲ್ ಸೀಸನ್ಗೆ ಆಗುವಂತಹ ಒಂದು ಸ್ಕ್ವಾಶನ್ನು ಮಾಡುವಂಥ ಕ್ರಮವನ್ನು ಇವತ್ತು ಹೇಳಿಕೊಡ್ತಾ ಇದ್ದೇವೆ. ನೋಡಿ ಈ ಥರ ಸಿಕ್ಕಿದಾಗ ಅದನ್ನು ನಾನೀಗ ನೋಡಿ ನಮ್ಮಲ್ಲಿ ಒಂದು ಸಣ್ಣ ಗಿಡ ಇದೆ, ನಮ್ಮ ಖರ್ಚಿಗೆ ಸಾಕಾಗ್ತದೆ ಅಷ್ಟಿದೆ ಅದರಲ್ಲಿ. ಅದನ್ನು ಕೊಯ್ದು ಒಂದು ಸ್ವಲ್ಪ ನಾನು ನಿನ್ನೆ ಕೊಯ್ದಿಟ್ಟಿದೆ, ಇವತ್ತು ಒಂದು ಸ್ವಲ್ಪ ಹಣ್ಣಾಗಿದೆ. ಹಾಗೆ ಅದು ದಿನ ಸ್ವಲ್ಪವೇ ಹಣ್ಣು ಆಗ್ತಾ ಇರ್ತದೆ, ಒಂದೇ ದಿನ ನಿಮಗೆ ಕೊಯ್ಲಿಕ್ಕೆ ಸಿಗೋದಿಲ್ಲ. ಹಣ್ಣಾದಾಗೆ ಅದನ್ನು ಕೊಯ್ದು ಕಟ್ ಮಾಡಿ ಇಟ್ಕೊಂಡ್ರೆ ಆಯಿತು. 2-3 ದಿನ ಇಡ್ಲಿಕ್ಕೆ ಆಗ್ತದೆ, ಆಮೇಲೆ ಅದರ ಒಳಗಡೆ ಹುಳ ಆಗ್ತದೆ. ಹಾಗೆ ತುಂಬ ದಿನ ಅದನ್ನು ಕೊಯ್ದು ಇಡ್ಲಿಕ್ಕೆ ಆಗೋದಿಲ್ಲ. ಮತ್ತು ಮಳೆ ನೀರು ಬಿದ್ದರೂ ಕೂಡ ಕೆಲವೊಮ್ಮೆ ಹುಳ ಆಗ್ತದೆ. ಹಾಗಾಗಿ ಅದನ್ನು ನೋಡಿಕೊಂಡು ನಾವು ಕಟ್ ಮಾಡ್ಕೊಳ್ಬೇಕಾಗ್ತದೆ. ನೋಡಿ ಈ ಥರ ನಿನ್ನೆ ಮತ್ತು ಇವತ್ತು ಕಟ್ ಮಾಡಿದಂತಹ ಇದು ಪುನರ್ಪುಳಿ ಅಂದರೆ ಕೋಕಮ್ ಅಂತ ಹೇಳ್ತಾರೆ. ಇದನ್ನು ತೊಳೆದು ಕ್ಲೀನ್ ಮಾಡಿ ಇಟ್ಕೊಳ್ಳಿ ಫಸ್ಟಿಗೆ. ಇದನ್ನು ಮಾಡುವಾಗ ಎಲ್ಲಿ ಕೂಡ ನೀರು ಸೇರಿಸಬಾರ್ದು. ಹಾಗೆಯೇ ಇದು ವರ್ಷಗಟ್ಟಲೆಯಲ್ಲಿ ಉಳಿಯುತ್ತದೆ, ಇದಕ್ಕೆ ಪ್ರಿಸರ್ವೇಟಿವ್ ಏನು ಹಾಕದೇನೆ ವರ್ಷಗಟ್ಟಲೆ ಉಳಿಯುತ್ತದೆ. ನೋಡಿ ಇದನ್ನು ಈ ಥರ ಕಟ್ ಮಾಡಿಕೊಂಡು, ಕೈಯಲ್ಲಿ ಆಗಲಿಲ್ಲ ಅಂದರೆ ಚಾಕುವಲ್ಲಿ ಕೂಡ ಮಾಡಿಕೊಳ್ಬೋದು. ಒಳಗಿನ ಬೀಜ ಇದನ್ನು ಕೂಡ ಬಿಸಾಡುವ ಅವಶ್ಯಕತೆ ಇಲ್ಲ. ಇದನ್ನು ಬೇರೆಯಾಗಿ ತೆಗೆದಿಟ್ಕೊಳ್ಳಿ, ಅದರಿಂದ ಜ್ಯೂಸ್ ತಯಾರಿಸ್ಲಿಕ್ಕೆ ಆಗ್ತದೆ. ಆಮೇಲೆ ಹೇಳ್ಕೊಡ್ತೇನೆ ನಾನು ಹೇಗೆ ಅಂತೇಳಿ. ಈಗ ಮೊದಲಿಗೆ ನಾವು ಸಿಪ್ಪೆಯನ್ನು ಈ ಥರ ಕಟ್ ಮಾಡಿ ಸಣ್ಣದಾಗಿ ಕಟ್ ಮಾಡಿ ಒಂದು ಗಾಜಿನ ಬಾಟ್ಲಿಯಲ್ಲಿ ಹಾಕ್ಕೊಳ್ಳಿ. ನೋಡಿ ಈ ತೊಟ್ಟು ಬೇಡ ಇದರಲ್ಲಿ ಗಾಜಿನ ಬಾಟ್ಲಿ ಆಗಬೇಕು. ಯಾಕೆ ಅಂದರೆ ಇದು ಹುಳಿ ಇರುವಂತಹ ಒಂದು ಹಣ್ಣು, ಆದ್ದರಿಂದ ಪ್ಲಾಸ್ಟಿಕಲ್ಲಿ ಹಾಕಿದರೆ ಅದು ರಿಯಾಕ್ಷನ್ ಆಗ್ತದೆ. ಅದರಿಂದ ಆದಷ್ಟು ಗಾಜಿನ ಬಾಟ್ಲನ್ನೇ ಉಪಯೋಗಿಸಿ ಮಾಡೋದು ಒಳ್ಳೆಯದು. ಈ ಥರ ಕಟ್ ಮಾಡಿ ಇಟ್ಕೊಳ್ಳಿ. ಇಲ್ಲ ಅಂತಾದರೆ 2 ಭಾಗ ಮಾಡಿಕೊಂಡು ಅಗಲವಾದ ಸ್ಟೀಲ್ ಪಾತ್ರೆಯಲ್ಲಿ ಇಟ್ಟು ಎಲ್ಲವನ್ನು ಕೂಡ ಹಾಕಿ ಮೇಲಿಂದ ಸಕ್ಕರೆ ಹಾಕಿ ಬಿಸಿಲಲ್ಲಿ ಇಟ್ಟು ಕೂಡ ನಾವು ಮಾಡ್ತೇವೆ. ಇದನ್ನು 2 ವಿಧಾನದಲ್ಲಿ ಮಾಡ್ತೇವೆ. ನನ್ನ ಹತ್ರ ಅಷ್ಟು ಬಿಸಿಲಲ್ಲಿ ಇಟ್ಟು ಮಾಡುವಷ್ಟೆಲ್ಲ ನನ್ನ ಹತ್ರ ಪುನರ್ಪುಳಿ ಹಣ್ಣಿಲ್ಲ, ಹಾಗಾಗಿ ನಾನು ಈ ಥರ ಸ್ಟೋರ್ ಮಾಡಿ ಇಡ್ತೇನೆ. ನನ್ನ ಹತ್ರ ಇರೋದು ಸಣ್ಣ ಗಿಡ, ನಮ್ಮ ಖರ್ಚಿಗೆ ಬೇಕಾಗುವಷ್ಟು ಆಗುವ ಕಾರಣ ಅದನ್ನು ಈ ಟೈಪಲ್ಲಿ ಮಾಡಿ ನಾನು ತೆಗೆದಿಡ್ತೇನೆ. ಅದನ್ನು ಎಲ್ಲವನ್ನು ಕೂಡ ಒಂದು 50-60 ಹಣ್ಣು ಸಿಗ್ತದೆ ನನಗೆ ವರ್ಷಕ್ಕೆ. ಅದೆಲ್ಲವನ್ನು ಕೂಡ ನಾನು ಇದೇ ಥರ ಸ್ಟೋರ್ ಮಾಡಿ ಇಡ್ತೇನೆ. ಹೀಗೆ ಎಲ್ಲವನ್ನು ಕೂಡ ಮೊದಲಿಗೆ ಕಟ್ ಮಾಡಿ ಇದರೊಳಗೆ ಹಾಕಿಕೊಳ್ಳುವ. ಬಿಸಿಲಲ್ಲಿಟ್ಟು ಸ್ಕ್ವಾಶ್ ಮಾಡೋದು ಅಂತ ಆದರೆ ಅದಕ್ಕೆ ಒಂದು 100-200 ಹಣ್ಣುಗಳು ಬೇಕಾಗ್ತದೆ. ಅಂದರೆ ನಿಮಗೆ ಅದರಲ್ಲಿ ಒಂದು 2 ಬಾಟ್ಲಷ್ಟು, ಅಂದರೆ ಅಂದಾಜು ಒಂದು 2 ಲೀಟ್ರಷ್ಟು ಸ್ಕ್ವಾಶ್ ಸಿಗ್ತದೆ ನಿಮಗೆ. ಇದರಲ್ಲಿ ನಮಗೆ ವರ್ಷಕ್ಕೆ ಸಾಕಾಗುವಷ್ಟು, ಅಂದರೆ ಒಂದು ಅರ್ಧದಿಂದ 1 ಲೀಟ್ರ್ವರೆಗೆ ನಮಗೆ ಸಾಕಾಗ್ತದೆ. ಇದರಲ್ಲಿ ನಾನು ಸಿಪ್ಪೆಯನ್ನು ಬಿಸಾಡೋದಿಲ್ಲ, ಸಿಪ್ಪೆಯನ್ನು ಹಾಗೆ ಇಟ್ಕೊಳ್ತೇನೆ ಅದರಲ್ಲಿಯೇ. ಅದನ್ನು ನಾನು ನೋಡಿ ಇದರಲ್ಲಿ ಹುಳ ಇದೆ, ಈ ಹುಳ ಇರುವಂತಹದ್ದು ಬೇಡ ನಮಗೆ, ಅದು ಉಳಿದ ಜ್ಯೂಸನ್ನು ಕೂಡ ಹಾಳು ಮಾಡ್ತದೆ. ಹೀಗೆ ಎಲ್ಲವನ್ನು ಕೂಡ ಹೀಗೆ ಕಟ್ ಮಾಡಿ ಇಟ್ಕೊಂಡು ಮೇಲಿಂದ ನಾನೀಗ ಇದರಲ್ಲಿ ಒಂದು 25-30 ಹಣ್ಣು ಹಾಕಿರೋದು. ಇದಕ್ಕೀಗ 1 ಕಪ್ಪಷ್ಟು ಸಕ್ಕರೆ ಸಾಕಾಗ್ತದೆ. ಇದನ್ನು ಹಾಕಿ ಈ ಥರ ನೋಡಿ ಅದನ್ನು ಒಂದು ಸ್ವಲ್ಪ ಶೇಕ್ ಮಾಡಿ, ಒಂದು ಸ್ವಲ್ಪ ಸಕ್ಕರೆ ಅಡಿಗೆ ಹೋಗುವಾಗೆ ಮಾಡಿಕೊಳ್ಳಿ. ಪೂರ್ತಿಯಾಗಿ ಕೆಳಗಡೆ ಹೋಗಬೇಕು ಅಂತಿಲ್ಲ. ಇದೊಂದು ಅರ್ಧ ಗಂಟೆಯೊಳಗೆ ಅದು ಕರಗಿ ನೀರು ಬಿಡ್ತದೆ, ಅದು ಆವಾಗ ಸಕ್ಕರೆ ಕೆಳಗೆ ಹೋಗ್ತದೆ. ಈ ಥರ ನೋಡಿ 1-2 ಸತಿ ಹೀಗೆ ಮಾಡಿದರೆ ನೋಡಿ ಸಕ್ಕರೆ ಒಂದಿಷ್ಟು ಅರ್ಧ ಭಾಗಕ್ಕಷ್ಟು ಹೋಗ್ತದೆ. ಅಷ್ಟು ಹೋದರೆ ಸಾಕಾಗ್ತದೆ. ಅದು ನೋಡಿ ಇನ್ನೊಂದು 1 ಗಂಟೆ ಒಳಗೆ ಅದು ಪೂರ್ತಿಯಾಗಿ ಬಿಟ್ಟುಕೊಂಡು ಸಕ್ಕರೆ ಪೂರ್ತಿ ಕೆಳಗಿರ್ತದೆ. ಅದು ನೀರಿನ ಪಸೆ ಅದಕ್ಕೆ ಎಳ್ಕೊಂಡ್ರೆ ಸಾಕು, ಅಂದರೆ ಸಿಪ್ಪೆಯ ನೀರಿನ ಅಂಶ ಅದಕ್ಕೆ ಸಿಕ್ಕಿದರೆ ಸಾಕು. ನೋಡಿ ಇದು 24 ಗಂಟೆಯ ನಂತರ ಫುಲ್ ಬಾಟ್ಲಿ ಇದ್ದದ್ದು ಅರ್ಧ ಬಾಟ್ಲಿ ಆಗಿದೆ. ಸಕ್ಕರೆ ನೋಡಿ ಆಲ್ಮೋಸ್ಟ್ ಕರಗಿ ಹೋಗಿದೆ, ಆ ಸಿಪ್ಪೆಯ ಮೇಲ್ಗಡೆದ ಸಕ್ಕರೆ ಮಾತ್ರ ಉಳ್ಕೊಂಡಿದೆ. ಈಗ ಇದಕ್ಕೆ ಈ ಥರ ನೋಡಿ ಒಂದು ಚೂರು ನೀರಿನ ಪಸೆ ಇಲ್ಲದಂತಹ ಒಂದು ಸ್ಪೂನ್ ತಗೊಂಡು 1-2 ಸತಿ ಅಡಿ ಮಗಚಿದ್ರೆ ಅಡಿಯಲ್ಲಿ ಉಳಿದಿರುವ ಸಕ್ಕರೆ ಕೂಡ ಕರಗ್ತದೆ, ಹಾಗೆಯೇ ಮೇಲೆ ಉಳಿದಿರುವ ಸಕ್ಕರೆ ಕೂಡ ಕರಗ್ತದೆ. ನೋಡಿ ಎಷ್ಟು ನೀರು ಬಿಟ್ಕೊಡಿದೆ ಅಂತ. ಇದಕ್ಕೆ ನಾನು 1 ಡ್ರಾಪ್ ನೀರು ಹಾಕಲಿಲ್ಲ, ನೀರು ಹಾಕಬೇಕು ಅಂತ ಕೂಡ ಇಲ್ಲ. ನೋಡಿ ಈ ಥರ ನಮ್ಮ ರುಚಿಯಾದ ಪುನರ್ಪುಳಿ ಅಥವಾ ಕೋಕಮ್ ಸ್ಕ್ವಾಶ್ ರೆಡಿ ಆಯಿತು. ಇದು ನಿಮಗೆ 2 ವರ್ಷದವರೆಗೆ ಉಳಿತದೆ. ಇದಕ್ಕೆ ಸಕ್ಕರೆ ನಿಮಗೆ ಕಡಿಮೆ ಆಯಿತು ಅಂತ ಅನಿಸಿದರೆ ಈ ಥರ ನೋಡಿ ನಂತರ ನೀವು ಮಾರನೇ ದಿನ ಸಕ್ಕರೆ ಹೀಗೆ ಸೇರಿಸ್ಕೊಳ್ಬೋದು. ಆ್ಯಕ್ಚುಲಿ ಬೇಕಾಗೋದಿಲ್ಲ, ನನಗೊಂದು ಸ್ವಲ್ಪ ಕಡಿಮೆ ಆಯಿತು ಅಂತ ಅನ್ನಿಸ್ತದೆ, ಅದಕ್ಕೋಸ್ಕರ ಸೇರಿಸ್ಕೊಂಡೆ. ಈ ಸಕ್ಕರೆ ಮತ್ತು ಈ ನೀರು ಅದು ಮಿಕ್ಸ್ ಆಗಿ ಅದೇ ಆಟೋಮ್ಯಾಟಿಕಲಿ ಅದು ಪ್ರಿಸರ್ವೇಟಿವ್ ತರಹ ಆ್ಯಕ್ಟ್ ಮಾಡ್ತದೆ. ಹಾಗಾಗಿ ಇದಕ್ಕೆ ಬೇರೆ ಯಾವುದೇ ವಿನಿಗರ್ ಆಗಲಿ ಅಥವಾ ಬೇರೆಯೇ ಪ್ರಿಸರ್ವೇಟಿವ್ ಹಾಕುವ ಅವಶ್ಯಕತೆ ಬರುವುದೇ ಇಲ್ಲ. ನೋಡಿ ಈ ಥರ ಮುಚ್ಚಿ ಇಟ್ಟರೆ ಆಯಿತು. ಇದೀಗ ನೋಡಿ ನಂದು ಕಳೆದ ವರ್ಷ ಇಟ್ಟಂತಹ ಸ್ಕ್ವಾಶ್ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಕೊಂಡು ಒಂದು ಚೂರು ಕೂಡ ಹಾಳಾಗಲಿಲ್ಲ. ಕಲರ್ ಒಂದು ಸ್ವಲ್ಪ ಚೇಂಜ್ ಆಗ್ತದೆ, ಫ್ರೆಶ್ ಜ್ಯೂಸು ಕೆಂಪಾಗಿರ್ತದೆ, ಒಂದು ಸ್ವಲ್ಪ ನೇರಳೆ ಕಲರ್ಗೆ ಬರ್ತದೆ, ಬಟ್ ರುಚಿಯಲ್ಲಿ ಏನೇ ವ್ಯತ್ಯಾಸ ಬರುವುದಿಲ್ಲ.
ಇದನ್ನು ನೋಡಿ ಒಂದೆರಡು ಸ್ಪೂನಷ್ಟು, ಅಂದರೆ ಅದು ಹುಳಿ ಇರ್ತದೆ, ಹಾಗಾಗಿ ಒಂದೆರಡು ಸ್ಪೂನ್ ಸಾಕಾಗ್ತದೆ ಒಂದು ಲೋಟಕ್ಕೆ. ಹಾಕ್ಕೊಂಡು ಅದಕ್ಕೆ ಸಿಹಿಗೆ ಎಷ್ಟು ಬೇಕು ಸಕ್ಕರೆ, ನಾವು ಸಕ್ಕರೆ ಆಲ್ರೆಡಿ ಅದರಲ್ಲಿ ಹಾಕಿರ್ತೇವೆ, ಅದೇ ಸಾಕು ಅಂತಾದರೆ ಅದೇ ಸಾಕಾಗ್ತದೆ. ಸ್ವಲ್ಪ ಜಾಸ್ತಿ ಬೇಕು ಅಂತಾದರೆ 1 ಸ್ಪೂನ್ ಸಕ್ಕರೆ ಹಾಕ್ಕೊಳ್ಳಿ. ಬೇರೆ ಎಂತ ಕೂಡ ಇದಕ್ಕೆ ಸೇರಿಸುವ ಅವಶ್ಯಕತೆ ಇಲ್ಲ. ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. 2 ನಿಮಿಷದ ಒಳಗೆ ನಿಮ್ಮ ಪುನರ್ಪುಳಿ ಜ್ಯೂಸ್ ಅಥವಾ ಕೋಕಮ್ ಶರ್ಬತ್ ರೆಡಿ ಆಯಿತು. ಇದು ಪಿತ್ತಕ್ಕೆ, ಹಾಗೆಯೇ ಬೇಸಿಗೆಯಲ್ಲಿ ತಲೆ ತಿರುಗುವಂತಹದ್ದು, ಕಣ್ಣು ಕತ್ತಲೆ ಹೋಗುವಂತಹದ್ದು, ಇಂಥಕ್ಕೆಲ್ಲ ತುಂಬ ಒಳ್ಳೆಯದಾಗ್ತದೆ. ಇದರಲ್ಲಿ ನೋಡಿ ಇನ್ನೊಂದು, ನೀವು ಉಳಿದ ಸಿಪ್ಪೆಯನ್ನು ಹಾಗೇ ಅರ್ಧ ಮಾಡಿಕೊಂಡು ಬಿಸಿಲಲ್ಲಿ ಹಾಕಿ ಒಂದು 15ರಿಂದ 20 ದಿವಸ ಒಣಗಿಸಿ, ಗರಿಯಾಗಿ ಒಣಗಬೇಕಿದು. ಒಂದು ಸ್ವಲ್ಪ ಕೂಡ ಮೆತ್ತಗಿರಬಾರ್ದು, ಪೂರ್ತಿಯಾಗಿ ಗರಿಯಾಗಿ ಒಣಗಿದರೆ. ಇದು ನಂದು 3 ವರ್ಷ ಹಿಂದಿನ ಸಿಪ್ಪೆ ನೋಡಿ, ಈ ಥರ ಗಟ್ಟಿಯಾಗಿ ಉಳಿತದೆ. ಈಗಲೂ ಕೂಡ ಅದು ಗರಿಯಾಗಿ ಇದೆ. ಇನ್ನೀಗ ನಾವು ಪಲ್ಪ್ ಏನು ತೆಗೆದಿಟ್ಟಿದ್ದೇವೆ ಅದನ್ನು ಈಗ ಹೇಗೆ ಜ್ಯೂಸ್ ಮಾಡೋದು ಅಂತ ನೋಡ್ತೇವೆ. ನೋಡಿ, ಪುನರ್ಪುಳಿಯಲ್ಲಿ ಬಿಸಾಡುವಂತಹ ಯಾವುದೇ ಒಂದು ವಸ್ತುಗಳು ಇಲ್ಲ. ಸಿಪ್ಪೆ ಆಗಲಿ, ಬೀಜ ಆಗಲಿ, ಅಥವಾ ಒಳಗಿನ ಹಣ್ಣಾಗಲಿ, ಯಾವುದು ಕೂಡ ಬಿಸಾಡುವಂತಹದ್ದು ಯಾವುದು ಕೂಡ ಇಲ್ಲ. ಹಾಗೆ ಅದರ ಎಲೆಯನ್ನು, ಚಿಗುರನ್ನು ಚಟ್ನಿ, ತಂಬಳಿ ಎಲ್ಲ ಮಾಡಲಿಕ್ಕೆ ಆಗ್ತದೆ. ಅದು ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹುಳಿಯ ಬದಲು ಅದನ್ನು ಉಪಯೋಗಿಸಿ ಕೂಡ ಮಾಡಿಕೊಳ್ಬೋದು. ಈಗ ಅದರ ಪಲ್ಪನ್ನು ಉಪಯೋಗಿಸಿಕೊಂಡು ರುಚಿಯಾದ ಶರ್ಬತನ್ನು ಹೇಗೆ ಮಾಡ್ಬೋದು ಅಂತ ಹೇಳ್ದನ್ನು ತೋರಿಸ್ತೇನೆ. ಇದರಲ್ಲಿ ನಿಮಗೆ ಸಿಪ್ಪೆಯಷ್ಟು ಕಲರ್ ಬರೋದಿಲ್ಲ, ಲೈಟ್ ಪಿಂಕ್ ಕಲರಲ್ಲಿ ಬರ್ತದೆ ಈ ಜ್ಯೂಸು. ಇದನ್ನು ನೋಡಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಳ್ಳಿ ಕೈಯಲ್ಲಿ. ಇದಕ್ಕೆ ಒಂದು ಸ್ವಲ್ಪ ಅದೇ ನೀರು ಬಿಟ್ಕೊಳ್ತದೆ ನೋಡಿ, ಒಂದು ಅರ್ಧ ಗಂಟೆ ಬಿಟ್ಟರೆ. ಕಮ್ಮಿ ಆಯಿತು ಅಂದರೆ ಒಂದು ಅರ್ಧ ಲೋಟ ನೀರು ಹಾಕ್ಕೊಂಡು ಕೈಯಲ್ಲಿ ಚೆನ್ನಾಗಿ ಅದನ್ನು ಈ ಥರ ಸ್ಮ್ಯಾಶ್ ಮಾಡಿಕೊಳ್ಳಿ. ಬೀಜ ಇರ್ತದೆ ಅದರೊಳಗೆ, ಆ ಬೀಜವನ್ನು ಪ್ರೆಸ್ ಮಾಡೋದಾಗಲಿ, ಅದನ್ನು ಹುಡಿ ಮಾಡೋದಾಗಲಿ ಎಂತ ಬೇಡ. ಮೇಲ್ಗಡೆ ಪಲ್ಪ್ ಇರ್ತದೆ, ಆ ಪಲ್ಪ್ ಮಾತ್ರ ಸಾಕು ನಮಗೆ. ನೋಡಿ ಈ ಥರ. ಈ ಬೀಜವನ್ನು ಕೂಡ ಬಿಸಾಡುವ ಅವಶ್ಯಕತೆ ಇಲ್ಲ. ಅದನ್ನು ಕೂಡ ಒಣಗಿಸಿ ಎಣ್ಣೆ ತೆಗಿಲಿಕ್ಕೆ ಆಗ್ತದೆ. ಇದರ ಎಣ್ಣೆಯನ್ನು ಕಾಯಿಸಿ ನಾವು ಮೊದಲೆಲ್ಲ ಬೆಂಕಿ ಮುಟ್ಟಿದರೆ ಅದಕ್ಕೆ ಹಚ್ತಾ ಇದ್ದದ್ದು ಇದರದ್ದೇ ಎಣ್ಣೆ. ಯಾವುದೇ ಆಯಿಂಟ್ಮೆಂಟ್ ಆಗಲಿ ಅಥವಾ ಬೇರೆ ಏನು ಇರಲಿಲ್ಲ ನಮಗೆ. ನಾವು ಸಣ್ಣವರಿದ್ದಾಗೆಲ್ಲ ಬೆಂಕಿ ಎಲ್ಲ ಮುಟ್ಟಿದರೆ ಇದರ ಎಣ್ಣೆಯನ್ನೇ ನಾವು ಹಚ್ತಾ ಇದ್ದದ್ದು. ಈಗ ಈ ಥರ ಸೋಸಿ ಅದನ್ನು ಹುಳಿ ಅಂಶವನ್ನು ಅದರಿಂದ ತೆಗೆಯುವ. ಪುನಃ 1 ಕಪ್ಪಷ್ಟು ನೀರು ಹಾಕ್ಕೊಂಡು ನಾನು ಅದನ್ನು ಪೂರ್ತಿಯಾಗಿ ಸ್ಮ್ಯಾಶ್ ಮಾಡಿಕೊಳ್ತಾ ಇದ್ದೇನೆ. ಬೀಜ ಹಾಗೇ ಇರಲಿ. ಬೀಜ ಬೇಕು ಅಂತಾದರೆ ಒಣಗಿಸಿ ಇಟ್ಕೊಳ್ಳಿ. ಇಲ್ಲ ನಿಮಗೆ ಅದೇನೂ ಮಾಡಲಿಕ್ಕೆ ಗೊತ್ತಾಗೋದಿಲ್ಲ ಅಂತಾದರೆ ಅದನ್ನು ಬಿಸಾಡಿ ಬಿಡ್ಬೋದು. ಇಲ್ಲ ಎಲ್ಲಿಯಾದರೂ ರೋಡ್ ಸೈಡಲ್ಲಿ ಎಲ್ಲಾದ್ರು ಹಾಕಿದರೆ, ಮಳೆಗಾಲದಲ್ಲೆಲ್ಲ ಇದರ ಗಿಡಗಳು ಹುಟ್ಟಿಕೊಂಡು ರೋಡ್ ಸೈಡಲ್ಲೆಲ್ಲ ಯಾರಿಗಾದರೂ ಉಪಯೋಗ ಆಗುವಂತಹ ಒಂದು ಸಸ್ಯ ಇದು. ಈಗ ನೋಡಿ, ಇದಕ್ಕೆ ಎಷ್ಟು ಸಕ್ಕರೆ ಬೇಕು ಅಷ್ಟು ಸಕ್ಕರೆ ಹಾಕ್ಕೊಳ್ಳಿ. ಇದಕ್ಕೆ ನಾವು ಯಾವುದೇ ಸಕ್ಕರೆ ಹಾಕಲಿಲ್ಲ ಆಗ. ಈಗ ಇದಕ್ಕೆ ಸಿಹಿಗೆ ಬೇಕಾದಷ್ಟು ಹಾಕ್ಕೊಳ್ಳಿ. ಈ ಪಲ್ಪ್ ನಿಮ್ಮ ಸಿಪ್ಪೆಗಿಂತ ಹುಳಿ ಜಾಸ್ತಿ ಇರ್ತದೆ, ಹಾಗಾಗಿ ಒಂದು ಸ್ವಲ್ಪ ಸಕ್ಕರೆ ಜಾಸ್ತಿ ಬೇಕಾಗ್ತದೆ. ಸಕ್ಕರೆ ಇಷ್ಟ ಇಲ್ಲದವರು ಬೆಲ್ಲ ಉಪಯೋಗಿಸಿಕೊಳ್ಬೋದು. ನೋಡಿ, ನಮ್ಮ ರುಚಿಯಾದ ಪುನರ್ಪುಳಿ ಪಲ್ಪಿನ ಶರ್ಬತ್ ಕೂಡ ರೆಡಿ ಆಯಿತು. ಖಂಡಿತ ಈ ಸೀಸನಲ್ಲಿ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ ಸ್ನೇಹಿತರೆ. ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ, ಇನ್ನೊಂದು ಹೊಸ ಅಡುಗೆಯೊಂದಿಗೆ ಪುನಃ ನಿಮ್ಮನ್ನು ಭೇಟಿ ಆಗ್ತೇನೆ. ಧನ್ಯವಾದಗಳು.